ಅಯ್ಯಪ್ಪ ಪಕಡಾಗಂತು ಅಫ್ತಾಬಿಗೆ ಮಸಾಜ್ ಮಾಡೋಣ ಅಂತೆ. ಆಟೋಮೆಟಿಕ್. ಫ್ರೆಂಡ್ಸ್, ಎಸ್ ಮತ್ತೊಂದು ಖತರ್ನಾಕ್ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ಸೊ ಲಾಸ್ಟ್ ಎಪಿಸೋಡ್ಸ್ಗಳೆಲ್ಲ ತುಂಬಾ ಪ್ರೀತಿ ತೋರಿಸಿದಾರೆ. ಇವತ್ತು ಕೂಡ 9 ಯೂಸ್ಫುಲ್ ಮತ್ತು ಖತರ್ನಾಕ್ ಗ್ಯಾಜೆಟ್ಸ್ ಗಳನ್ನ ತಗೊಂಡ್ಬಂದಿದ್ವಿ. ಸೊ ಲಾಸ್ಟ್ ಎಪಿಸೋಡ್ ಅಲ್ಲಿ 1,30,30,000 ವ್ಯೂಸ್, 5,100 ಲೈಕ್ಸ್ ಏನೋ ಬಂದಿತ್ತು. ಎರಡನೇ ಎಪಿಸೋಡ್ ಅಲ್ಲಿ 88,000 ವ್ಯೂಸ್ ಗೆ 4,600 ಲೈಕ್ಸ್ ಬಂದಿತ್ತು. ಬಟ್ ಈ ಸರ್ತಿ ನೀವು ಯಾವ ಬಟನ್ ಎಲ್ಲಿ ಒತ್ತಿರ ಗೊತ್ತಿಲ್ಲ, ಬಟ್ 6,000 ಲೈಕ್ಸ್ ಬರಲೇಬೇಕು. ಪ್ರಾಮಾಣಿಕವಾಗಿ ನೀವು ನಂಬಲ್ಲ, ಇದು ಮೀಶೋ ಏನಿದೆ, ಇದು ಬೆಂಗಳೂರು ಬೆಸ್ಟ್ ಕಂಪನಿ ಆಗಿದೆ. ಒಂಥರ ಇದರ ಸಿರೀಸ್ ವಿಡಿಯೋ ಮಾಡ್ಬೇಕಾದ್ರೆ ಖುಷಿನೇ ಆಗುತ್ತೆ. ಇಷ್ಟೆಲ್ಲ ಚೀಪ್ ಗ್ಯಾಜೆಟ್ಸ್ ಗಳ ಸಿಗತ್ತೆ, ಸ್ಕ್ಯಾಮ್ ಆಗುತ್ತೆ, ಏನೇನೋ ಇರುತ್ತೆ. ಸೊ ನಿಮ್ ಜೊತೆ ಈ ರೀತಿ ಯಾವಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಮೀಶೋ ಶಾಪಿಂಗ್ ಮಾಡಿದ್ರೆ ಅಂತಂದ್ರೆ ಡೆಫಿನೆಟ್ಲಿ ಒಂದು ಕಮೆಂಟ್, ನಿಮ್ಮ ಫೀಡ್ಬ್ಯಾಕ್ ಪಿಕ್. ಈ ಮೊದಲನೇ ಗ್ಯಾಜೆಟ್ ಇದನ್ನ ನಾವು ಆಲ್ರೆಡಿ ಅನ್ಬಾಕ್ಸ್ ಟೆಸ್ಟ್ ಎಲ್ಲ ಮಾಡಿದ್ವಿ ಆಯ್ತಾ. ಸೊ ಇದು ವಾಲ್ ರೂಮ್ ಬೂಮ್ ಬಾಕ್ಸ್ ಏನೋ ಹೆಸರಿಂದ ಇದೆ. ಇದಕ್ಕೆ ಕೇವಲ 758 ಅಥವಾ 45 ರೂಪಾಯಿ ಏನೋ ನಿಮಗೆ ಮಿಷನ್ ಅಲ್ಲಿ ಸಿಗತ್ತೆ. ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಏನ್ ಗುರು ಸೂಟ್ ಕೇಸ್ ತರ ಕಾಣಿಸ್ತಾ ಇದೆ. ಓ ಮೈ ಗಾಡ್, ಪ್ಯಾಕೇಜಿಂಗ್ ಮಾತ್ರ ಸಖತ್ತಾಗಿದೆ. ಟ್ರಸ್ಟ್ ಮೀ, 800 ರೂಪಾಯಿಗೆ ಇಷ್ಟೊಂದು ಹೆವಿ ಇರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇದು ವುಡನ್ ಇದೆ ಗುರು, ಫುಲ್ ಹೆವಿ ಮೆಟಲ್ ನ ಯೂಸ್ ಮಾಡಿದ್ರೆ. ಮೇಲೆ ಹ್ಯಾಂಡಿಂಗ್ ಕೇಸ್ ನೋಡ್ತಾ ಇದ್ವಿ, 2 ಸೌಂಡ್ಸ್ ಗಳನ್ನ ಕೊಡ್ತಾ ಇದ್ರೆ. ಪೋರ್ಟ್ಸ್ ಹೋದ್ವಿ ಅಂತಂದ್ರೆ ಮೆಮರಿ ಕಾರ್ಡು, USB ಮತ್ತು ಬೇರೆ ಬೇರೆ ಏನೋ ಸಿ ಪೋರ್ಟ್ಸ್ ಪಿನ್ಸ್ ಗಳಿದೆ. ಸೊ ಕನೆಕ್ಟರ್, ಮೋಡ್ಸ್, ಆನ್ ಆಫ್ ಎಲ್ಲಾ ಬಟನ್ಸ್ ಗಳನ್ನ ನೋಡ್ತಿದ್ವಿ. ಎಸ್, ಫಸ್ಟ್ ಲುಕ್ ಅಲ್ಲಿ ಡಿಸೈನ್ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಶುರು ಮಾಡೋಣ. The Bluetooth device is ready to pair. ಎಸ್, ಅದಕ್ಕೆ ನಮ್ಮ ಫೋನ್ ಒಂದಿಗೆ ಇದನ್ನ ಕನೆಕ್ಟ್ ಮಾಡ್ತೀನಿ. ಇವಾಗ ಇದು ಇನ್ಸ್ಟಂಟ್ಲಿ ಕನೆಕ್ಟ್ ಆಯ್ತು. ಸೊ ಸದ್ಯಕ್ಕೆ ಅಸಲಿ ಟೆಸ್ಟ್ 100% ವ್ಯಾಲಿಡ್. ಆಡಿಯೋ ಕ್ವಾಲಿಟಿ ಪ್ರೈಸ್ ರೇಂಜ್ ಗೆ ಓಕೆ, ನನಗೆ ಇಷ್ಟ ಅಂತ ಅನಿಸ್ತು. ಬಟ್ ಸದ್ಯಕ್ಕೆ ಇಷ್ಟಕ್ಕೆ ಬಿಡಲ್ಲ, ನಾವು ಇದನ್ನ ಅಸಲಿ ಟೆಸ್ಟ್ ಹೊರಗಡೆ ಕೂಡ ಮಾಡೋಣ. ಎಸ್, ಔಟ್ಡೋರ್ ಕೂಡ ಟೆಸ್ಟ್ ಮಾಡಿದ್ವಿ. ಸೊ ಒಂಥರ ಕ್ಯಾರಿ ಮಾಡಕ್ಕೆ ಮಜಾ ಅಂತ ಅನ್ಸುತ್ತೆ. ಸೊ ನೀವು ಹೊರಗಡೆ ಔಟ್ಡೋರ್ ಪಾರ್ಟಿ ಫಂಕ್ಷನ್ ಅಲ್ಲಿ ಇಲ್ಲಿ ಸುತ್ತಾಡ್ಬೇಕಾದ್ರೆ, ಹಾಸನಕ್ಕೆ ಹೋಗ್ಬೇಕಾದ್ರೆ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ, ಮಗಳ ಮನೆಗೆ ಹೋಗ್ಬೇಕಾದ್ರೆ ಎಲ್ಲಾ ಕಡೆ ಫ್ರೀ ಸೌಂಡ್ ಕೇಳ್ಕೋಬಹುದು. ಸೊ ಹೊರಗಡೆ ಪ್ಲೇ ಮಾಡಿ ನೋಡೋಣ. ನೇಚರ್. ಓ ಮೈ ಗಾಡ್, ಬಟ್ ಸೌಂಡ್ ಜಾಸ್ತಿ ಮಾಡೋದು ಇಷ್ಟೇ ಅಲ್ಲ. ಇದರೊಂದಿಗೆ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಇದರೊಂದಿಗೆ ಸಿ ಪೋರ್ಟ್ ಪಿನ್ ಕೊಡ್ತಾ ಇದ್ರೆ ಇದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಜೊತೆಗೆ ಇದರಲ್ಲಿ ಡಿಸೈನ್ ಮತ್ತು ಲುಕ್ಸ್ ಮತ್ತೆ ಇದ್ರಂತ ಬೇಸ್ ಏನಿದೆ, ಇದೇ ಒಂಥರ ಖುಷಿ ಕೊಡ್ತು. ಎಸ್, ಇದು 700-800 ರೂಪಾಯಿ ಹತ್ರ ಒಂದು ಒಳ್ಳೆ ಗ್ಯಾಜೆಟ್ ಅಂತ ಅನ್ಸುತ್ತೆ. ಇದೇ ಕೂಡ ಎರಡನೇ ಗ್ಯಾಜೆಟ್ ಡಿಸೋ ಡಿಸ್ಕೋ ಈಗಲೇ ಡ್ಯಾನ್ಸ್ ಮಾಡ್ತಾ ಇದೆ. ಸೊ ಈ ಪ್ರಾಡಕ್ಟ್ ನಾನು ಒಂದೇ ಆರ್ಡರ್ ಮಾಡಿದ್ವಿ, ಬಟ್ 2 ಬಂತ ಅಥವಾ ನಾವೇ 2 ಆರ್ಡರ್ ಮಾಡಿದ್ವಿ ಗೊತ್ತಿಲ್ಲ. ಓಹೋ, ಎಸ್, ಇದು ಕೂಡ ಅದೇ ಲೆಕ್ಕಕ್ಕೆ ಒಂದೊಂದೇ ನಟ್ ಬೋಲ್ಟ್ಸ್ ಎಲ್ಲ ಕೆಳಗಡೆ ಬೀಳ್ತಾ ಇದೆ ಗುರು. ಸೊ ನೋಡ್ಕೋಬಹುದು ಯಾವ ರೇಂಜಿಗೆ ಬಂದಿದೆ ಅಂತ. ಇದ್ರ ಮೇಲೆ ಸ್ಕ್ರಾಚಸ್ ಬಿದ್ದಿದೆ, ಇದು ಯಾವುದೋ ನಟ್ ಬೋಲ್ಟ್ ಕಿತ್ಕೊಂಡಿದೆ. ಸೊ ಇದೊಂದು ಮಾತ್ರ ಪ್ಯಾಕ್. ಇದು ಪ್ಲಾಸ್ಟಿಕ್ ತುಂಬಾ ಅಂದ್ರೆ ತುಂಬಾ ಲೋ ಕ್ವಾಲಿಟಿ ಮೆಟೀರಿಯಲ್ ಇದೆ. ಎಸ್, ಇದು ಈ ರೀತಿ ಆಗಿದೆ. ಇದನ್ನ ಜೋಡಿಸಕ್ಕೆ ನಮ್ ಸ್ವಲ್ಪ ಟೈಮ್ ಬೇಕು ಅನ್ಕೋತೀನಿ. ಅದಕ್ಕೂ ಇದೆಲ್ಲ ಆರ್ತಿಂಗ್ ಬರ್ತಾ ಇದೆ. ಸೊ ಅದಕ್ಕೆ ಸೇಫ್ಟಿಗೋಸ್ಕರ ಪೇಪರ್ ಹಿಡ್ಕೊಂಡು ಟ್ರೈ ಮಾಡ್ತಾ ಇದ್ವಿ. ನೀವು ಸ್ವಲ್ಪ ಜಪಾನ ಇದನ್ನ ಡೈರೆಕ್ಟ್ಲಿ ಪ್ಲಗ್ ಇನ್ ಮಾಡಿದೆ, ಸ್ಟಾರ್ಟ್ ಆಗಿದೆ. ಓಹೋ, ಏನ್ ಇಫೆಕ್ಟ್ ಇದೆ ಗುರು ಇದ್ರದ್ದು. ನಿಮ್ ಲೈಟ್ ಅಲ್ಲಿ ತೋರಿಸ್ತೀನಿ ನಾನು. ನೈಸ್ ಮ್ಯಾನ್, ಚೆನ್ನಾಗಿದೆ. ಸೊ ಇವಾಗ ನಿಮ್ಗೆ ಕ್ಯಾಮರಾ ಅಷ್ಟೊಂದು ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಅನ್ಕೋತೀನಿ. ಬಟ್ ಎಕ್ಸಾಂಪಲ್ ಫುಲ್ ಡಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ. ಒಟ್ಟಾರೆ ಇದರಲ್ಲಿ 12 ಮೋಡ್ಸ್ ಗಳಿದೆ. ಸೊ ಈ ರೇಂಜ್ ಕಾಣಿಸುತ್ತೆ. ಟ್ರಸ್ಟ್ ಮೀ, ಇದು 660ಗೆ ಎಸ್ ಒಂಥರ ಪೋರ್ಟೇಬಲ್ ಇದೆ, ಬಟ್ ಕರೆಂಟೇ ಬೇಕು ಆಯ್ತಾ. ಸೊ ಅವಾಗ ಮಾತ್ರ ಸ್ಟಾರ್ಟ್ ಆಗುತ್ತೆ. USB ಇದ್ರೆ ಚೆನ್ನಾಗಿರ್ತಿತ್ತು. ಪವರ್ ಕೂಡ ಜಾಸ್ತಿ ತಗೊಳ್ತಿಲ್ಲ, ಬಟ್ ತುಂಬಾ ಡಾರ್ಕ್ ಇದೆ. ನಾನು ಇದನ್ನ ಗಣೇಶನ ಹಬ್ಬಕ್ಕೆ ಸ್ಪೆಷಲಿ ಆರ್ಡರ್ ಮಾಡಿದೀನಿ. ಒಂದು ಆರ್ಡರ್ ಮಾಡಿದಕ್ಕೆ 2 ಕಳಿಸಿದ್ರೆ ಅಥವಾ ನಾವೇ ಟಿಕ್ಕಿ ಹೊಡೆದಿದ್ದು ಗೊತ್ತಿಲ್ಲ. 660 ರುಪೀಸ್ಗೆ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಬಾಕಿ ಇದ್ರ ಪ್ರಾಡಕ್ಟ್ಸ್ ಎಲ್ಲ ಮುರಿದು ಹೋಗಿದೆ ಗುರು. ಬಟ್ ಇದ್ರಂತ ಲೈಟಿಂಗ್ ನನಗೆ ಖುಷಿ ಕೊಡ್ತು. ಡಿಜಿಟಲಿ ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ 390 ರುಪೀಸ್ಗೆ. ಇದೊಂದು ಡೇಟಾ ಕೇಬಲ್ ಸೆಟ್ ಅಂತ ಕರಿಬಹುದು. ಸೊ ಎಸ್, ನನ್ನ ಹತ್ರ ಈ ಆಲ್ರೆಡಿ ಇಂತ ಒಂದು ಪೀಸ್ ಇದೆ, ನನ್ನ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದಕ್ಕಿಂತ ಬೆಟರ್ ಕ್ವಾಲಿಟಿ ಅಂತ ಹಾಕಬಹುದು. ಎಸ್, ಇದನ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಪ್ಲಾಸ್ಟಿಕ್ ಇದೆ. ಎಸ್, ಇದು ಕೂಡ ಓಕೆ, ಸ್ವಲ್ಪ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಅನ್ಸುತ್ತೆ. ಓಪನ್ ಮಾಡೋಣ. ಎಸ್, ಓಹೋ ನೈಸ್, ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ. ನೋಡ್ಕೋಬಹುದು ಈ ಎಲ್ಲ ಅಸೆಸರೀಸ್ ಇದೆ. ಇದ್ರ ಮೇನ್ ಯೂಸ್ ಏನಪ್ಪಾ ಅಂತಂದ್ರೆ, ಒಂದು ಇಲ್ಲಿ C to C ಕೇಬಲ್ ಇದೆ. ಇದನ್ನ ನೀವು ಕನೆಕ್ಟ್ ಮಾಡ್ಕೊಂಡು ನೀವು USB to C ಪೋರ್ಟ್ ಮಾಡ್ಕೋಬಹುದು, ಮೈಕ್ರೋ USB ಮಾಡ್ಕೋಬಹುದು, ಅಥವಾ ಲೈಟ್ನಿಂಗ್ ಕೇಬಲ್ ಮಾಡ್ಕೋಬಹುದು, C ಪೋರ್ಟ್ ಮಾಡ್ಕೋಬಹುದು. ಇದರಲ್ಲಿ ಸಿಮ್ ಎಜೆಕ್ಟರ್ ಕೂಡ ಇದೆ. ಸೊ ಇದನ್ನ ಕಂಪ್ಲೀಟ್ಲಿ ನೀವು ಒಂದ್ ಸರ್ತಿ ಬ್ಯಾಗ್ ಅಲ್ಲಿ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಯಾವುದೇ ಚಾರ್ಜರ್ ನ ಅವಶ್ಯಕತೆ ಇಲ್ಲ. ಅಡಾಪ್ಟರ್ ಒಂದಿದ್ರೆ ಸಾಕು, ನೀವು ಕಂಟಿನ್ಯೂಸ್ಲಿ ಯಾವುದೇ ಪೋರ್ಟ್ ಇಂದ ಚಾರ್ಜ್ ಮಾಡ್ಕೋಬಹುದು. ಎಮರ್ಜೆನ್ಸಿ ಕೇಸ್ ಅಲ್ಲಿ ನಿಮ್ಮ ಹತ್ರ ಟ್ರಿಮ್ಮರ್ ಇದೆ, ನಿಮ್ ಫೋನ್ ಇದೆ, ಏರ್ ಬಡ್ಸ್ ಇದೆ, ಏರ್ ಪಾಡ್ಸ್ ಇದೆ, ಏನ್ ಬೇಕಾದ್ರೂ ಇದನ್ನ ಚಾರ್ಜ್ ಮಾಡ್ಕೋಬಹುದು. ಎಸ್, ನಾನಂತೂ ಈ ಗ್ಯಾಜೆಟ್ ನ ಯೂಸ್ ಮಾಡ್ತಾ ಇದೀನಿ. ನೀವು ಚೀಪ್ ಆಗಿರ್ಲಿ ಅಥವಾ ನಿಮ್ಗೆ ಸ್ವಲ್ಪ ಬಜೆಟ್ ಜಾಸ್ತಿ ಅಂತಂದ್ರೆ 2 ಲಿಂಕ್ ನಿಮ್ಗೆ ಮೀಶೋ ಲಿಂಕ್ ಕೂಡ ಮತ್ತು ಅಮೆಝಾನ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಸೊ ಅದನ್ನ ಒಂದ್ಸರ್ತಿ ಚೆಕ್ ಮಾಡಿ. ಬಟ್ ಇದು ತುಂಬಾ ಯೂಸ್ಫುಲ್ ಇದೆ. ಒಂದ್ಸರ್ತಿ ನೋಡಿ, ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ, ಫೋರ್ಸ್ ಬೇಡ. ನೆಕ್ಸ್ಟ್ ಗ್ಯಾಜೆಟ್
ಗ್ಯಾಜೆಟ್ ಕೇವಲ 150 ರೂಪಾಯಿಗೆ ಮಿನಿ ಮಸಾಜರ್. ಎಸ್ ಇದೊಂದು ಸೀಕ್ರೆಟ್ ಗ್ಯಾಜೆಟ್ ಇದೆ. ಸೊ ಎಸ್ ಇದನ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಬಾಕ್ಸ್ ಇದೆ. ಸೊ ಇಲ್ಲೇ ನೀವು ನೋಡ್ಕೋಬಹುದು. ಎಸ್ ಇದನ್ನ ಓಪನ್ ಮಾಡಿದ ತಕ್ಷಣ ಪ್ಯಾಕೇಜ್ ಪ್ಲಾಸ್ಟಿಕ್ ಅಲ್ಲಿ ಇದು ಮೈಕ್ರೋ USB ಕೇಬಲ್, ಇದೇನೋ ಸ್ಟ್ರಿಪ್ ಇದೆ, ಜೊತೆಗೆ ಇದು ಮೇನ್ ಮಸಾಜರ್. ಇದನ್ನ ಕನೆಕ್ಟ್ ಮಾಡ್ಬೇಕಾದ್ರೆ ಎಸ್ ಈ ರೀತಿಯಾಗಿ ಇದಕ್ಕೆ ಹುಕ್ಗಳಿದೆ. ಸ್ವಿಚ್ ಆನ್ ಮಾಡೋಣ. ಗುರು ಆನ್ ಆಯ್ತು ಗುರು. ಸೊ ಇಲ್ಲಿ ನೋಡ್ತಾ ಇದ್ವಿ. ಇನ್ನು ಇದರಿಂದ ನಿಮ್ಗೆ ಸ್ಟಿಕರ್ಸ್ ಗಳನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಕೂದಲೆಲ್ಲ ಬೇರೆ ಇದೆ ಇಲ್ಲೇ ಮುಂದೆ. ಎಸ್ ಇವಾಗ ಅಂಟುಕೊಳ್ತಿದ್ ಕೈಗೆ. ಬಟ್ ಇದು ಎಷ್ಟು ದಿವಸ ಅಂತ ಇರ್ಬೇಕು ಇದೇ ರೀತಿಯಾಗಿ ಗಮ್ ತರ ಇರ್ಬೇಕಲ್ವ. ಸ್ಟಾರ್ಟ್ ಮಾಡೋಣ. ಪಕ್ಕಡಾಗಂತೂ ಎಸ್ ಅದಕ್ಕೆ ನಮ್ಮ ಟೀಮ್ ಮೆಂಬರ್ಸ್ ರಿಯಾಕ್ಷನ್ ನೋಡೋಣ. ಎಸ್ ಒಬ್ಬೊಬ್ರು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರಿಗೂ ರಿಯಾಕ್ಷನ್ ನೋಡೋಣ. ಬಾ ಎಸ್ ಇವಾಗ ಅಫ್ತಾಬ್ ಮಸಾಜ್ ಮಾಡೋಣ ಅಂತೆ. ಇವಾಗ ಮಸಾಜ್ ಸ್ಟಾರ್ಟ್ ಆಗತ್ತೆ ಗೊತ್ತಿಲ್ಲ. ಆಟೋಮೆಟಿಕ್ ರಶ್ಮಿ ಕಾಂಪಿಟೇಷನ್ ಸೈಡ್ ಬಿಡಿ. ಯಾವನ್ ಹೇಳಿದನ್ ಗುರು ಇಂತ ಮಸಾಜರ್ 152 ರೂಪಾಯಿಗೆ ಅಂತ. ಕೈ ಹಚ್ಚಕ್ಕೂ ಭಯ ಆಗ್ತದೆ ನನಗೆ. ಹೆವಿ ಅಂದ್ರೆ ಹೆವಿ ವೈಬ್ರೇಟ್ ಮಾಡುತ್ತೆ. ಇಷ್ಟೇ ಚಿಕ್ಕ ಗ್ಯಾಜೆಟ್ ಅಲ್ಲಿ ಅಂತ ವಿಶೇಷತೆ ಏನಾಗಿರ್ಬೋದು ಗೊತ್ತಿಲ್ಲ. ಸೊ ಪ್ಲೀಸ್ ಡೋಂಟ್ ಟ್ರೈ. ಬೆವರು ಬರ್ತಾ ಇದೆ. ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ. ಇದು ಸೋಲಾರ್ ಮೋಷನ್ ಲೈಟ್. ಕೇವಲ 286 ರೂಪಾಯಿ. ಸೋಲಾರ್ ಅಂದ ತಕ್ಷಣ ಗ್ರೀನ್ ಪ್ಯಾಕೇಜಿಂಗ್ ಮಾಡಿದ್ರೆ ಈ ಕಂಪನಿಗಳೆಲ್ಲ ಹೆಂಗ್ ದುಡ್ಡು ಹೆಂಗಾದ್ರು ಮ್ಯಾನೇಜ್ ಮಾಡ್ತಾರೆ. 286 ರೂಪಾಯಿಗೆ ಸೋಲಾರ್ ಗ್ಯಾಜೆಟ್ ನಂಬಕ್ಕಾಗಲ್ಲ. ಎಸ್ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿದೆ. ಓಹೋ 1 2 3 4 5 15 20 ಇದರಲ್ಲಿ 20 LED ಲೈಟ್ಸ್ ಗಳಿದೆ. ಮತ್ತೆ ಇಲ್ಲಿ ನಿಮ್ಗೆ ಈ ಸೋಲಾರ್ ಪ್ಯಾನೆಲ್ ಕಾಣಿಸ್ತಾ ನೋಡಬಹುದು. ತುಂಬಾ ಚಿಕ್ಕದಾಗಿದೆ. ಮತ್ತೊಂದು ಆನ್ ಆಫ್ ಕೀ ಮತ್ತೊಂದು ಈ LED ಇಂಡಿಕೇಶನ್ ಲೈಟ್ ನ ಕೊಡ್ತಾ ಇದ್ದಾರೆ. ಇದನ್ನ ನೀವು ವಾಲ್ ಮೌಂಟ್ ಮಾಡ್ಕೋಬಹುದು. ಸೊ ಇಲ್ಲಿ ಒಂದು ಹೋಲ್ ಇದೆ. ಇದಕ್ಕೆ ಜಸ್ಟ್ ನೀವು ಸ್ಕ್ರೂ ಫಿಟ್ ಮಾಡಿದ್ರೆ ಆಯ್ತು. ಸೊ ಇದನ್ನ ನೀವು ಕಂಪೌಂಡ್ ಗೆ ಎಲ್ಲ ಅಟ್ಯಾಚ್ ಮಾಡಿದ್ರೆ ಪೂರ್ತಿ ಎಲ್ಲ ಚಾರ್ಜ್ ಆಗುತ್ತೆ. ಬಟ್ ತುಂಬಾ ಲೈಟ್ ಹೊಡೆದಿದೆ. ಬ್ಯಾಟ್ರಿ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಒಂದು ಫೇಕ್ ಅಂದ್ರೆ ಡಮ್ಮಿ CCTV ಇತ್ತು. ಅದರೊಂದಿಗೆ ಸೋಲಾರ್ ಚಾರ್ಜ್ ಇತ್ತು. ಅದು ತುಂಬಾ ದೊಡ್ಡದಾಗಿತ್ತು, ಹೆವಿ ಇತ್ತು, 1200 ರೂಪಾಯಿ ಇತ್ತು. ಅದರಿಂದ ಬ್ಯಾಟ್ರಿ ಮತ್ತು ಲೈಟ್ ಇನ್ನು ಹೊರಗಡೆ ನಾವು ಅದನ್ನ ಯೂಸ್ ಮಾಡ್ತಾ ಇದ್ವಿ. ಕ್ರೇಜಿ ಇದೆ. ಮತ್ತು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ವಿ. ಒಳ್ಳೆ ಕ್ವಾಲಿಟಿ ಇತ್ತು. ಬಟ್ ಇದರಿಂದ ಬ್ಯಾಟ್ರಿ ಎಷ್ಟು ಬರುತ್ತೆ ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಈ ರೀತಿಯಾಗಿ ನೀವು ಇದನ್ನ ಕಂಪೌಂಡ್ ಗೆ ಅಥವಾ ನೈಟ್ ಅಲ್ಲಿ ಇದನ್ನ ಸೆಟ್ ಮಾಡಿದ್ರಿ ಅಂತಂದ್ರೆ ಚಾರ್ಜ್ ಆಗ್ಬಿಟ್ಟು ಇದು ಆಟೋಮೆಟಿಕ್ ಆಗಿ ಲೈಟ್ ಆನ್ ಆಗುತ್ತೆ. ಎಷ್ಟು ನೀವು ಒಂಥರ ಖುಷಿಯಾಗಿ ಲೈಕ್ ಎಲ್ಲಿ ಕರೆಂಟ್ ಹೋಗ್ತಾ ಇಲ್ಲ, ಕಂಪೌಂಡ್ ಚೆನ್ನಾಗಿ ಕಾಣಬೇಕು, ಬೆಳಕು ಇರಬೇಕಪ್ಪ ಅಂತಂದ್ರೆ ಒಂದ್ 2-3-4 ಗ್ಯಾಜೆಟ್ ನ ಹಾಕೊಂಡ್ರೆ ಎಷ್ಟು ಚೆನ್ನಾಗಿದೆ. ಇದರಿಂದ ಬೆಳಕು ಕೂಡ ಒಂದು ಒಳ್ಳೆ ಬೆಳಕು ಇದೆ. ಇದರಲ್ಲಿ 15-25 LED ಲೈಟ್ ಇರೋದ್ರಿಂದ ಸ್ವಲ್ಪ ಬೆಳಕು ಜಾಸ್ತಿ ಬೀಳುತ್ತೆ. ಬಾಕಿ ಇದ್ರ ಎಷ್ಟು ಲಾಂಗ್ ಟರ್ಮ್ ಬರುತ್ತೆ, ಎಷ್ಟು ದಿವಸ ಬರೋದು ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ 250 ರೂಪಾಯಿಗೆ ಓಕೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಡಿಸಲ್ಲಿ ನೆಕ್ಸ್ಟ್ ಗ್ಯಾಜೆಟ್ ಬರುತ್ತೆ. ಎಸ್ ಇಲ್ಲಿ ಹೆಸರು ಕಾಣಿಸ್ತಾ ಇರ್ಬೋದು ನಿಮ್ಗೆ. ಟೆಕ್ ಬರ್ನರ್. ಇದೊಂದು ಟ್ರಿಮರ್ ಇದೆ ಆಯ್ತಾ. ರಿಯಲ್ ಟೆಕ್ ಬರ್ನರ್ ಅಂತ ಅನ್ಕೋಕ್ ಹೋಗ್ಬಿಡಿ. ನಾನು ಶಾಕ್ ಆದೆ. ಸೊ ಮೀಶೋ ತೆಗೆದೆ. ಕೆಳಗಡೆ ಸೆಲ್ಲಿಂಗ್ ಬೈ ಅಥವಾ ಸೆಲ್ಲರ್ ಬೈ ಏನೋ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ರ್ಯಾಂಡ್ ನೇಮೇ ಬೇರೆ ಇದೆ. ಬಟ್ ಸೆಲ್ಲರ್ ಹೆಸರು ಏನಿದೆ ಅದು ಟೆಕ್ ಬರ್ನರ್ ಅಂತ. ಕ್ರೇಜಿ ವಿಷಯ ಅಂತಂದ್ರೆ ನಾನು ಹಾಗೆ ಈ ಟ್ರಿಮರ್ ನೋಡ್ತಾ ಮತ್ತೊಂದು ಲಿಂಕ್ ಮತ್ತೆ ನನಗೆ ಕೇವಲ 185 ರೂಪಾಯಿಗೆ. ಟ್ರಸ್ಟ್ ಮೀ ಏನ್ ಗುರು 2 ಟ್ರಿಮರ್ ತೋರಿಸ್ತಾ ಇದ್ರೆ 2 ಬ್ಯಾಟ್ರಿ ಇದೆ, 4 ಓಮ್ಸ್ ಗಳಿದೆ ಮತ್ತು ಚಾರ್ಜರ್, ಲಿಕ್ವಿಡ್ ಮತ್ತೆ ವಿಶೇಷವಾಗಿ ಅಂದ್ರೆ 15 ವರ್ಷ ವಾರಂಟಿ ಅಂತೆ. ಸೊ ಇದು ಫೇಕ್ ಇದೆ. 100% ಫೇಕ್ ಇದೆ. 15 ವರ್ಷ ಯಾವ ವಾರಂಟಿ ಕೊಡ್ತಾರೆ? ಅದು 185 ರೂಪಾಯಿ ಪ್ರಾಡಕ್ಟ್ ಗೆ 2 ಟ್ರಿಮರ್ ಗಳಂತೆ. ಕರೇಜಿ ಗೊತ್ತಿಲ್ಲ ಇದು ಯಾವ ರೀತಿ ಬರುತ್ತೆ, ಹೇಗಿರುತ್ತೆ ಅಂತ. ಬಟ್ ಸೇಮ್ ಎಕ್ಸಾಕ್ಟ್ಲಿ ನನ್ನ ಹತ್ರ ಟ್ರಿಮರ್ ಏನಿದೆ ಇದೇ ಟ್ರಿಮರ್ ಇದೆ. ಈ ರೀತಿ ಕೂಡ ಡೀಲ್ಸ್ ಹೇಗ್ ಮ್ಯಾನೇಜ್ ಮಾಡುತ್ತೆ ಈ ಕಂಪನಿಗಳು ಕಳಿಸ್ತಾರೆ ಹೆಂಗೆ. ಚಾರ್ಜಸ್ ಎಲ್ಲಾ ಚೈನೀಸ್ ಪ್ರಾಡಕ್ಟ್. ಬಟ್ ಯಾರು ಸಲ್ಲಿರಿದಾರ ಏನು ಗೊತ್ತಾಗಲ್ಲ. ಸೊ ಈ ಎಲ್ಲ ಸ್ಕ್ಯಾಮ್ ಇದೇನ್ ನಡೆಯುತ್ತೆ ನೋಡಿ. ಇದೆಲ್ಲ ಡೆಲ್ಲಿನಲ್ಲಿ ಕಾಂಪಿಟೇಷನ್ ಅಂತಂದ್ರೆ ನೀವು ಇಲ್ಲಿ ನೋಡ್ಕೋಬಹುದು. 1000 ರೂಪಾಯಿ ನಿಮ್ಗೆ ಗಿಫ್ಟ್ ವರ್ತ್ ಸಿಗತ್ತಂತೆ. ಸೊ ಪ್ರಾಡಕ್ಟ್ ಬೆಲೆನೆ 370 ರೂಪಾಯಿ ಇದೆ. 1000 ರೂಪಾಯಿ ಲಕ್ಕಿ ವಿನ್ನರ್ ಆದ್ರೆ ಸಿಗ್ತೀರಾ. ಅದಕ್ಕೆ ರಿವ್ಯೂ ಮಾಡಬೇಕು. ನಮ್ ಲಕ್ ತುಂಬಾ ಖರಾಬ್ ಇದೆ ಗುರು. ಸೊ ನಾವು ರಿವ್ಯೂ ಮಾಡ್ಲಿ ಅಥವಾ ಕೆಲಸ ಮಾಡಿದ್ರು ಸಿಗಲ್ಲ. ಎಸ್ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು ಈ ರೀತಿಯಾಗಿದೆ. ಸೊ ಏನೋ ಕುಬ್ರಾ ಅಂತ ಹೆಸರಿದ್ದು. ಸೊ ಬಾಕ್ಸ್ ಎಲ್ಲ ಫುಲ್ ಮಿನಿ ಮಿಂಚುತ್ತಾ ಇದೆ. ಒಂದು ಪ್ಯಾಕೇಜಿಂಗ್ ಮಾಡಿದ್ರು. ಸೊ ಈ ಕಡೆ ಟ್ರಿಮರ್ ಇದೆ. ಏನ್ ತೆಗೆದ್ರು ಕೆಳಗೆ ಬಿದ್ದೇ ಬೀಳುತ್ತೆ. 4 ಕೋಮ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಒಂದು ಮೈಕ್ರೋ USB ಕೇಬಲ್, ಮತ್ತೊಂದು ಲಿಕ್ವಿಡ್ ಬಾಟಲ್, ಮತ್ತೊಂದು ಬ್ರಷ್. ಇದು ನಮ್ಮ ಮೇನ್ ಟ್ರಿಮ್ಮರ್. ಏನ್ ಸಖತ್ ಡಿಸೈನ್ ಕೊಟ್ಟವ್ರು ಗುರು. ಇದು ಮೆಟಲ್ ಇದೆ. ಸೊ ಮೇಲೆ ಕೂಡ ಒಂಥರ ಗೋಲ್ಡನ್ ಫೀಲ್ ಕೊಡುತ್ತೆ. ಸೊ ಇದರ ಆನ್ ಕೀ ಮೇನ್ ಇಲ್ಲೇ ಇದೆ. ಸ್ಟಾರ್ಟ್ ಮಾಡೋಣ. ಓಹೋ ಫುಲ್ ಪವರ್ ಇದೆ ಗುರು. ಸೊ ಅಸಲಿ ಟೆಸ್ಟ್ ಮಾಡೋಣ. ಓಹೋ ಎಫೆಕ್ಟಿವ್ ಇದೆ ಆಯ್ತಾ. ಟ್ರಸ್ಟ್ ಮೀ ನನಗೆ ಗೊತ್ತೇ ಆಗಲ್ಲ. ಲೈಕ್ ಇಷ್ಟೊಂದು ಚಿಕ್ಕ ಗ್ಯಾಜೆಟ್ಸ್ ಗಳು ಕೂಡ ಇಷ್ಟೊಂದು ಪವರ್ ಬ್ಯಾಟ್ರಿ ಹೇಗಿರುತ್ತೆ. ಸೊ ಇವ್ರು ಚೈನಾದಲ್ಲಿ ಅವರ ಯಾವ ರೇಂಜ್ ಕೆಲಸ ಮಾಡ್ತಾವ್ ನೋಡಿ. ಸೊ ಇದರಲ್ಲಿ ಎಲಿಮೇಟರ್ ಎಲ್ಲಿದೆ. ಸೊ ಇಲ್ಲಿಂದ ಇಲ್ಲಿ ತನಕ ಕನೆಕ್ಷನ್ ಇದೆ ಮತ್ತು ವೈಬ್ರೇಷನ್ ಪವರ್ ಮಾತ್ರ ಸಖತ್ ಆಗಿದೆ. ಇಷ್ಟೇ ಅಲ್ಲದೆ ಇದ್ರೊಂದಿಗೆ 4 ಕೋಮ್ಸ್ ಗಳನ್ನ ಕೊಡ್ತಾ ಇದ್ರೆ ನೋಡ್ಕೋಬಹುದು. ಒಂದೊಂದನ್ನು ಕನೆಕ್ಟ್ ಮಾಡ್ಕೋಬಹುದು. ಇಷ್ಟೇ IP6 ವಾಟರ್ ರೆಸಿಸ್ಟೆನ್ಸ್ ಅಂತ. 300 ರೂಪಾಯಿ ಗುರು. 300 ರೂಪಾಯಿ ಬ್ರಾಂಚ್ ಗಳ ಹೇಗೆ ಮ್ಯಾನೇಜ್ ಮಾಡುತ್ತೆ. ವೇಟ್ ಇದೆ. ನೀವು ಹೋಟೆಲ್ ಇಟ್ಕೊಂಡು ಇದನ್ನ ಕ್ಯಾರಿ ಮಾಡ್ಕೋಬಹುದು. ಚಿಕ್ಕದಾಗಿದೆ ಬಟ್ ಪವರ್ಫುಲ್ ಇದೆ ಆಯ್ತಾ. ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ 300
ರೂಪಾಯಿ ಟ್ರಿಮ್ಮರ್ ಕೂಡ ಕೆಲಸ ಕೊಡತ್ತೆ. ಬಟ್ ಇದ್ರಂತ ಬ್ಯಾಟ್ರಿ ಲೈಫ್ ಎಷ್ಟು ಬರೋದು ಗೊತ್ತಿಲ್ಲ. ಬಟ್ ರೀಚಾರ್ಜಬಲ್ ಬ್ಯಾಟ್ರಿನೇ 300 ರೂಪಾಯಿ ಸಿಗ್ತಾ ಇದೆ. ಇದ್ರಲ್ಲಿ ಬ್ಯಾಟ್ರಿ, ಟ್ರಿಮ್ಮರ್, ಕನೆಕ್ಟರ್ ಎಲ್ಲ ಸಿಗ್ತಾ ಇದೆ. ಒಂಥರ ಯುನೀಕ್ ಮತ್ತೊಂದು ಒಳ್ಳೆ ಡಿಸೈನ್ ಇರುವಂತ ಟ್ರಿಮ್ಮರ್ ಅನಿಸ್ತು ಗುರು. ನೀವ್ ಏನೇ ಹೇಳಿ ಇದು ಕಚಡಾ ಪ್ರಾಡಕ್ಟ್ ಇದ್ರು 300 ರೂಪಾಯಿಗೆ ನನಗೊಂದು ಒಳ್ಳೆ ಪ್ರಾಡಕ್ಟ್ ಅಂತ ಅನಿಸ್ತು. 1000 ರೂಪಾಯಿ ಟ್ರಿಮ್ಮರ್ ಗಿಂತ ಲುಕ್ಸ್ ಚೆನ್ನಾಗಿದೆ, ಪವರ್ ಕೂಡ ಅನಿಸ್ತು. ಬಟ್ ಬ್ಯಾಟ್ರಿ ಬಗ್ಗೆ ಬೈಯಕ್ ಹೋಗ್ಬಿಡಿ ತಗೊಂಡ್ರಿ ಅಂತಂದ್ರೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ತಗೊಳ್ಳಿ. ಇಡಿಸಲಿ ನೆಕ್ಸ್ಟ್ ಗ್ಯಾಜೆಟ್, ಇದು ಏರ್ಪಾಡ್ ಪ್ರೋ, ಜಸ್ಟ್ 301 ರೂಪಾಯಿ. ಮೀಶೋನಲ್ಲಿ ನಾನು ಏನು ಗ್ಯಾಜೆಟ್ಸ್ ತಗೊಂಡಿದ್ದೀನಿ, ಇದ್ರಲ್ಲೆಲ್ಲ ಪ್ಲಾಸ್ಟಿಕ್ ಏನಿದೆ ತುಂಬಾ ಲೋ ಕ್ವಾಲಿಟಿ ಇರುತ್ತೆ. ಇದೇನು ಗುರು ಹಿಂಗ್ ಓಪನ್ ಆಗ್ತಿದೆ ಬಾಕ್ಸು. ಎಸ್, ಇದು ಒಳಗಡೆ ಕೂಡ ನೋಡಿ ಏನಿದೆ ಹೇಳಿ. ಇದರಲ್ಲಿ ಯೂಸರ್ ಮ್ಯಾನಲು ಎಲ್ಲ ಚೈನೀಸ್ ವರ್ಡ್ಸ್ ಗಳಿದೆ. ಆಪಲ್ ಲೋಗೋ ಒಂದು ಕಾಣಿಸಲ್ಲ ಸರ್. ಇದು ಲೈಟ್ನಿಂಗ್ ಕೇಬಲ್, ಇದು ಮೇನ್ ಕೇಸ್. ಆಸ್ ಇಟ್ ಇಸ್ ಸೇಮ್ ಇನ್ ಏರ್ಪಾಡ್ಸ್ ಪ್ರೋ ಡಿಸೈನ್ ಇದೆ ಸೇಮ್. ಟ್ರಸ್ಟ್ ಮೀ, ನಿಮ್ಮಲ್ಲಿ ತುಂಬಾ ಜನ ಈ ಡೂಪ್ಲಿಕೇಟ್ ಏರ್ಪಾಡ್ಸ್ ಪ್ರೋ ಏನಿದೆ ಇದ್ರ ಕೇಸ್ ಮತ್ತೆ ಓರಿಜಿನಲ್ ನೀವು ಒಂದ್ ಯಾವುದು ಗುರುತಿಸಕ್ ಆಗಲ್ಲ. ಸೊ ಸೇಮ್ ಎಕ್ಸಾಕ್ಟ್ಲಿ ಅದೇ ರೀತಿ ಆಗಿದೆ. ಸೊ ನಂತರ ಮತ್ತೊಂದು ಏರ್ ಬಡ್ಸ್ ಇದೆ ಆಯ್ತಾ, ಇದು ಸೋನಿನವ್ರದ್ದು. ಸೊ ಯಾವ ಬಡ್ಸ್ ನೆನಪಿಲ್ಲ, ಬಟ್ ಇದ್ರ ಬೆಲೆ 21,000 ರೂಪಾಯಿ ಇದೆ. ಸೊ ಇದಕ್ಕೆ ನಾನು ಕಂಪೇರ್ ಮಾಡಿದೆ ಅಂತಂದ್ರೆ ಇದಕ್ಕಿಂತ ಬೆಸ್ಟ್ ಲುಕ್ಸ್ ಇದೆ ಅನ್ಸುತ್ತೆ. ಸ್ಟೈಲಿಶ್ ಆಗಿದೆ, ಲುಕ್ಸ್ ಡಿಸೈನ್ ಚೆನ್ನಾಗಿದೆ. ಆಬ್ವಿಯಸ್ಲಿ ಕಾಪಿ ಇದೆ, ಬಟ್ 300 ರೂಪಾಯಿಗೆ ಡಿಸೈನ್ ಸಿಗ್ತಾ ಇದೆ ಅಲ್ವಾ, ಇದೇ ದೊಡ್ಡ ಮ್ಯಾಟ್ರು. ಇದನ್ನ ಓಪನ್ ಮಾಡಿದ ತಕ್ಷಣ ಬಡ್ಸ್ ಕೂಡ ನೋಡ್ಕೋಬಹುದು, ತುಂಬಾ ಲೈಟ್ ವೇಟ್ ಮತ್ತು ಸೇಮ್ ಎಕ್ಸಾಕ್ಟ್ಲಿ ಲೈಟ್ಸ್ ಆನ್ ಆಗ್ತಾ ಇದೆ. ಇದನ್ನ ಕಿವಿಗೆ ಹಾಕೋತೀನಿ. ನಾರ್ಮಲ್ ಏರ್ ಪಾಡ್ಸ್ ತರನೇ ಫಿಟ್ ಆಗಿ ಕೂತ್ಕೊಂಡಿದೆ, ಬಟ್ ಆ ಕಂಫರ್ಟಬಿಲಿಟಿ ಇಲ್ಲ. ಮತ್ತು ಈ LED ಲೈಟ್ಸ್ ಏನ್ ಇದರಲ್ಲಿ ಆನ್ ಆಗ್ತಾ ಇದೆ. ಸೊ ಇದೊಂಥರ ಲೈಕ್ ಲೋಕಲ್ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಇದನ್ನ ನನ್ನ ಫೋನ್ಗೆ ಕನೆಕ್ಟ್ ಮಾಡ್ತೀನಿ. TWS ಅಂತ ಬಂದಿದೆ, ಕನೆಕ್ಟೆಡ್. ಹೌದು, ಟಚ್ ರೆಸ್ಪಾನ್ಸಿವ್ ಅಂತ. ಟಚ್ ಅಲ್ಲಿ ಕೂಡ ವರ್ಕ್ ಆಗ್ತಿದೆ ಗುರು. ಸೌಂಡ್ ಕ್ವಾಲಿಟಿ ಕೇಳಿಸ್ಕೊತೀನಿ ರೀ. ಟ್ರಸ್ಟ್ ಮೀ, ದೇವರಾನೆ ನೀವು ನಂಬಲ್ಲ. ಸೊ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಗುರು. 300 ರೂಪಾಯಿಗೆ ಈ ರೇಂಜ್ ಬರತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಇದ್ರಂತ ಆಡಿಯೋ ಎಕ್ಸ್ಪೀರಿಯನ್ಸ್ ನಾರ್ಮಲಿ ಏನ್ ನೆಕ್ ಬ್ಯಾಂಡ್ 1000 ರೂಪಾಯಿ ಹತ್ರ ನೋಡ್ತೀನಿ. ಮತ್ತೆ ಕೆಲವೊಂದು ನಂತರ ಬೇರೆ ಏರ್ಬಡ್ಸ್ ಗಳಿದೆ, ಒಂದು 2-3 ಸಾವಿರ ರೂಪಾಯಿ 3 ಸಾವಿರ ರೂಪಾಯಿ ಓಪೋ ಅಲ್ಲ. ಸೊ ಅದ್ರ ಹತ್ರ ಸ್ವಲ್ಪ ಅಂದ್ರೆ ನಾನು ಜಾಸ್ತಿ ಡಿಫರೆನ್ಸ್ ನೋಡ್ತಿಲ್ಲ, ಸ್ವಲ್ಪ ಡಿಫರೆನ್ಸ್ ನೋಡ್ತಾ ಇದೀನಿ. ಎಕ್ಸ್ಪೀರಿಯನ್ಸ್ ಮಾತ್ರ ಲೈಕ್ 300 ರೂಪಾಯಿ ಸ್ಟೈಲ್ ಮಾಡಕ್ ಮಾತ್ರ ಚೆನ್ನಾಗಿದೆ. ಕಾಪಿ ಆಗಿರ್ಲಿ, ಏನು ಡೂಪ್ಲಿಕೇಟ್ ಮಾಡಿರ್ಲಿ, ಬಟ್ ನಾವು ಸೌಂಡ್ ಎಕ್ಸ್ಪೀರಿಯನ್ಸ್ ತಗೊಳ್ತಾ ಇದ್ವಿ. ಒಂದು ಶಾಕಿಂಗ್ ವಿಷಯ ಅಂತ ಅಂದ್ರೆ, ಸೊ ಇದೇ ನಮ್ಗೆ 300 ರೂಪಾಯಿಗೆ ಸೇಮ್ ಆಪಲ್ ತರನೇ ಕೇಸ್ ಕಾಣಿಸ್ತಾ ಇದೆ. ಸೊ ಇವಾಗ ಮಾರ್ಕೆಟ್ ಅಲ್ಲಿ ಈ ಶೋಮಿ, ರೆಡ್ಮಿ, ರಿಯಲ್ಮಿ ಇವರು ಏನ್ ಮಾಡ್ತಿದ್ದಾರೆ, ಸೇಮ್ ಇದೇ ರೀತಿಯಾದ ಮಟೀರಿಯಲ್ಸ್ ನ ತಗೊಂಡು ಲೈಕ್ ಅವರು ಕೆಲವೊಂದರಲ್ಲಿ ಮ್ಯೂಸಿಕ್ ಕ್ವಾಲಿಟಿನ ಚೇಂಜಸ್ ಮಾಡ್ಬಿಟ್ಟು ಅಥವಾ ಬಿಲ್ಡ್ ಕ್ವಾಲಿಟಿನ ಚೇಂಜಸ್ ಮಾಡ್ಬಿಟ್ಟು ಅದೇ ಸೇಮ್ ಎಲ್ಲ ಅಲ್ಲಿಯ ಚೈನಾ ಮೆಟೀರಿಯಲ್ ನ ತಗೊಂಡು ಭಾರತದಲ್ಲಿ ಬ್ರಾಂಡ್ ವ್ಯಾಲ್ಯೂ ಮಾಡ್ಬಿಟ್ಟು ಇವನ್ನ ಸೇಲ್ ಮಾಡ್ತಾ ಇದ್ದಾರೆ. ಇದು 300 ರೂಪಾಯಿಗೆ. ಇದು ಕಚಡಾ ಬ್ರಾಂಡ್ ಯಾವ್ದು ಏನೋ ಇದೆ ಗೊತ್ತಿಲ್ಲ, ಬಟ್ ಇದು ಚೈನಾದಿಂದ ಬಂದಿದೆ. ಇದಕ್ಕೆ 300 ರೂಪಾಯಿ, ಬಟ್ ಅದು ಚೈನಾದಿಂದ ಬಂದಿದೆ. ಬಟ್ ಅದಕ್ಕೆ 3,000-5,000 ರೂಪಾಯಿ 10,000 ರೂಪಾಯಿ ತನಕ ಲಾಂಚ್ ಆಗ್ತಾ ಇದೆ. ಸೊ ಎಷ್ಟೊಂದು ದುಡ್ಡು ಮಾಡ್ತಾ ಇದೆ ಇದರಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಲೈಕ್ ನಮ್ಮ ಭಾರತದ ಬ್ರಾಂಡ್ ಮೀವಿನವರೇ ಎಷ್ಟೆಷ್ಟು ಹೊಸ ಪ್ರೊಡಕ್ಟ್ಸ್ ಲಾಂಚ್ ಮಾಡ್ತಾ ಇದ್ದಾರೆ. ಒಂಥರ ಖುಷಿ ಅನ್ಸುತ್ತೆ. ಭಾರತದ ಬ್ರಾಂಡ್ ಅದಕ್ಕೆ ಸಪೋರ್ಟ್ ಮಾಡೋಣ, ಜನ ಅದನ್ನ ತಗೊಳ್ಳಿ ಅಂತ ಕೂಡ ಅಪ್ರೋಚ್ ಮಾಡೋಣ. ಬಟ್ ಏನ್ ಗುರು, ಇದು 300 ರೂಪಾಯಿ ಚೈನಾ ಪ್ರಾಡಕ್ಟ್ ಗಳು ಈ ರೇಂಜ್ ಕ್ವಾಲಿಟಿ ಕೊಡ್ತಾ ಇದೆ. ಚೈನಾದಿಂದ ಶೋಮಿ ಬಂತು, ರಿಯಲ್ಮಿ ಬಂತು, ಎಲ್ಲ ಬ್ರಾಂಡ್ಸ್ ಗಳು ಬರ್ತಾ ಇದೆ. ನಾನು ಜಾಸ್ತಿ ಮಾತಾಡೋದು ಬೇಡ. ಸೊ ಈ ವಿಡಿಯೋಗೆ ಏನ್ ಮಾತಾಡಕ್ ಬಂದಿದ್ದೀನಿ ಅದನ್ನೇ ಮಾತಾಡಿದ್ರೆ ಸಾಕು. ಫ್ರೆಂಡ್ಸ್, ಲಿಸ್ಟ್ ಅಲ್ಲಿ ಕೊನೆಯ ಗ್ಯಾಜೆಟ್, ಇದು ಲಾವೇಶ್ ಇಲೆಕ್ಟ್ರಾನಿಕ್ ಸಿಟಿ ಮಿನಿ ಪೋರ್ಟೇಬಲ್ ಐರನ್. ಇದನ್ನ ಓಪನ್ ಮಾಡಿದ ತಕ್ಷಣ ಅದೇ ಕಚಡಾ ಬಾಕ್ಸ್. ಇದನ್ನ ಓಪನ್ ಮಾಡಿದ ತಕ್ಷಣ ಇದೇನ್ 90 ಹಾಕಕ್ ಕೊಟ್ಟಾರ. ಕಪ್ ಇದೆ ಗುರು, 90 ಕಪ್. ಇದನ್ನ ಬಿಟ್ರೆ ಇದೇ ನಮ್ಮ ಮೇನ್ ಇಸ್ತ್ರಿ ಐರನ್ ಅಂತ ಕರಿಬಹುದು. ಬಟ್ ಕ್ವಾಲಿಟಿ ಚೆನ್ನಾಗಿದೆ ಆಯ್ತಾ. ಇದ್ರ ಬೆಲೆ 524 ರೂಪಾಯಿ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇದೆ ನೀರ್ ಹಾಕಿ ಐರನ್ ಮಾಡ್ತಾ ಇದೀನಿ. ಸೊ ಇದನ್ನ ಈ ರೀತಿಯಾಗಿ ಇದ್ರೊಳಗಡೆ 90 ನೀರ್ ಹಾಕಿ, ಬಟ್ ನೀವೆಲ್ಲ 90 ಹಾಕಕ್ ಹೋಗ್ಬಿಡಿ. ಸೊ ಈ ರೀತಿಯಾಗಿ ಇದಕ್ ಮೇಲೆ ಚೆನ್ನಾಗಿ ಕ್ಯಾಪ್ ಅಂಟಿಸಿ ಆಯ್ತಾ. ಬಟ್ ನಾವು ಸದ್ಯ ಕಾಸಲ್ಲಿ ಟೆಸ್ಟ್ ಮಾಡೋಣ. ಸೊ ಇಲ್ಲಿ ನೋಡ್ಕೋಬಹುದು, ಓಹೋ ಆಗ್ತಾ ಇದೆ ಗುರು. ಇದು ತುಂಬಾ ಲೈಟ್ ವೇಟ್ ಕೂಡ ಇದೆ. ಈ ರೇಂಜ್ ಗೆ ಇದು ಸ್ಮೂತ್ ಆಗಿ ಐರನ್ ಆಗ್ತಾ ಇದೆ. ಸ್ವಲ್ಪ ಇವಾಗ ನೀರ್ ಸ್ಪ್ರೇ ಮಾಡೋಣ ಅಂತೆ. ಸೊ ಇಲ್ಲಿ ಮಧ್ಯದಲ್ಲಿ ಇದೆ, ನಿಮ್ಗೆ ಕಾಣಿಸಿರ್ಬೋದು. ಪ್ರೆಸ್ ಮಾಡಿದ್ರೆ ನೀರು ಹೋಯ್ತು. ಇದು ಕೂಡ ತುಂಬಾ ಹಾಟ್ ಮತ್ತೆ ಹೊಗೆ ಕೂಡ ಬರ್ತಾ ಇದೆ, ನೋಡ್ಕೋಬಹುದು. ಬಟ್ ಈ ರೇಂಜ್ ಗೆ ಇದು ಪ್ಲೇನ್ ಆಗತ್ತೆ. ಅದು 30 ವ್ಯಾಟ್ ಕರೆಂಟ್ ಕೂಡ ತಗೊಳುತ್ತೆ. ಇದೊಂಥರ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಮತ್ತು ನೀವು ಹೆವಿ ಆಗಿರುವಂತ ಬಟ್ಟೆಗಳನ್ನ ಕೂಡ ಇದರಲ್ಲಿ ಆರಾಮಾಗಿ ಐರನ್ ಮಾಡ್ಕೋಬಹುದು. ಬಟ್ ನನ್ನ ಪ್ರಕಾರ 500 ರೂಪಾಯಿಗೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಬೇರೆ ಐರನ್ಸ್ ಗಳು ಸಿಗುತ್ತೆ. ಬಟ್ ಇದೊಂಥರ ನಿಮ್ಗೆ 2 ಆಪ್ಷನ್ಸ್ ನ ಕೊಡ್ತಾ ಇದ್ದಾರೆ. ಯುನಿಕ್ ಗ್ಯಾಜೆಟ್ ಇದು, ಅದಕ್ಕೆ ನಾನು ಕೂಡ ಇದನ್ನ ತರಿಸಿದ್ದೆ. ಇನ್ನು ಕೊನೆಯದಾಗಿ ನಿಮ್ಮಲ್ಲಿ ತುಂಬಾ ಜನ ಲೈಕ್ ನಾವು ಹಾಗೆ ಅನ್ಕೊಂಡಿದ್ವಿ, ಮೀಶೋನಲ್ಲಿ ಏನು ಗ್ಯಾಜೆಟ್ಸ್ ಗಳಿದೆ ಇದೆಲ್ಲ ತುಂಬಾ ಕಚಡ ಇರುತ್ತೆ, ಲೋ ಕ್ವಾಲಿಟಿ ಇರುತ್ತೆ. ಬಟ್ ಎಷ್ಟೊಂದು ಲೋ ಕ್ವಾಲಿಟಿ ಕಚಡ ಪ್ರಾಡಕ್ಟ್ಸ್ ಇದೆ, ಅದಕ್ಕಿಂತ ಚೆನ್ನಾಗಿರುವಂತ ಮತ್ತು ವ್ಯಾಲ್ಯೂ ಫಾರ್ ಮನಿ ಗ್ಯಾಜೆಟ್ಸ್ ಕೂಡ ಇದೆ. ಇವಾಗ ನಾವು ಬ್ರಾಂಡಿಂಗ್ ಆಪ್ಷನ್ಸ್ ನೋಡ್ಕೊಂಡು ಹೋದ್ವಿ ಅಂತಂದ್ರೆ ನಿಮ್ಗೆ ಇಲ್ಲಿ ಆ ರೇಂಜ್ ಪ್ರಾಡಕ್ಟ್ಸ್ ಸಿಗಲ್ಲ. ಬಟ್ ನಿಮ್ಗೆ ವ್ಯಾಲ್ಯೂ ಫಾರ್ ಮನಿ ಬೇಕಾಯ್ತಂದ್ರೆ ತುಂಬಾ ಗ್ಯಾಜೆಟ್ಸ್ ಗಳಿದೆ, ತುಂಬಾ ಬಟ್ಟೆಗಳ ಸೇಲ್ ಆಗ್ತಾ ಇದೆ. ಅಷ್ಟೇ ಭಾರತದಲ್ಲಿ, ಅದು ಕರ್ನಾಟಕದ ಬೆಂಗಳೂರು ಬೇಸ್ಡ್ ಒಂದು
ಕಾಮರ್ಸ್ ವೆಬ್ಸೈಟ್ ಇದೆ. ಸೊ ಇದೊಂಥರ ಖುಷಿ ಅಂತ ಅನಿಸ್ತು. ಮತ್ತು ಮೇನ್ಲಿ ಈ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ ಗಿಂತ ಪ್ರಾಫಿಟೇಬಲ್ ಅಲ್ಲಿ ಲೈಕ್ ಅಂದ್ರೆ ಈ ಸ್ಟಾರ್ಟಿಂಗ್ ಡೇಸ್ ಇಂದ ಹಿಡ್ಕೊಂಡು ಇದೊಂದು ಪ್ರಾಫಿಟೇಬಲ್ ಕಂಪನಿ ಇದೆ. ಅದೆಲ್ಲ $1 billion ಅಲ್ಲಿ ಅಮೆಝಾನ್ ಪರ್ಚೇಸ್ ಆಗತ್ತೆ, ಸೇಲ್ ಆಗತ್ತೆ, ಎಲ್ಲ ಒಪ್ಕೋತೀವಿ. ಬಟ್ ಇದು ಸ್ಟಾರ್ಟಿಂಗ್ ಡೇಸ್ ಇಟ್ಕೊಂಡೇನೆ ಇದೊಂದು ಪ್ರಾಫಿಟೇಬಲ್ ಕಂಪನಿ ಅಂತ ಹೇಳ್ಬಹುದು. ತುಂಬಾ ಅಂದ್ರೆ ತುಂಬಾ ಜನರು ಮಿಡ್ ಎಂಡ್ ಅಲ್ಲಿ ಲೈಕ್ ಬಜೆಟ್ ಅಲ್ಲಿ ಏನ್ ಹುಡುಕ್ತಿದ್ದಾರೆ ಅವ್ರಿಗೆ ಬೆಸ್ಟ್ ಮೀಶೋ ಅಪ್ಲಿಕೇಶನ್ ತಗೋಬಹುದು. ಇದರಲ್ಲಿ ಸ್ಕ್ಯಾಮ್ ಗಳು ಕೂಡ ಆಗತ್ತೆ ಮತ್ತು ರಿಫಂಡ್ ಅಲ್ಲೆಲ್ಲ ತುಂಬಾ ಇಶ್ಯೂ ಆಗತ್ತೆ. ಸೊ ಇದು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಈ ರೀತಿಯಾಗಿ ನೋಡ್ಕೊಂಡಿದ್ವಿ. ಬಟ್ ಇವಾಗ ಮೀಶೋ ನಲ್ಲಿ ಒಳ್ಳೆ ರಿಫಂಡ್ಸ್ ಮತ್ತು ಒಳ್ಳೆ ರಿಪ್ಲೇಸ್ಮೆಂಟ್ ಕೂಡ ನೋಡ್ತಾ ಇದ್ವಿ. ಎಸ್, ನನಗೆ ಈ ಮೀಶೋ ಪ್ರಾಡಕ್ಟ್ಸ್ ಗಳು ಇವಾಗ ನಾನು ಕೆಟ್ಟದಾಗಿರೋ ಪ್ರಾಡಕ್ಟ್ಸ್ ಗಳು ಲೈಕ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಸಿತ್ತು. ಬಟ್ ಇವಾಗ ಈ ಟೈಮ್ ಏನ್ ಆರ್ಡರ್ ಮಾಡ್ಕೊಂಡಿದ್ದೀನಿ, ನಾನು ಒಳ್ಳೆ ಪ್ರಾಡಕ್ಟ್ ನೇ ಚೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದಲ್ವಾ, ಇದೇ ಒಂಥರ ಖುಷಿ ಅಂತ ಅನಿಸ್ತು. ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.